Go. ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಲಯನ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಶತಶತಮಾನ ಸಾಧನೆ ಮಾಡಿದೆ. ಈ ವರ್ಷ ಒಟ್ಟು 87 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಎಲ್ಲರೂ ಉತ್ತೀರ್ಣರಾಗುವ ಮೂಲಕ 100ಕ್ಕೆ 100ರಷ್ಟು ಫಲಿತಾಂಶವನ್ನು ದಾಖಲಿಸಿದ್ದಾರೆ. ಇದರಲ್ಲೂ ಕನ್ನಡ ಮಾಧ್ಯಮದಿಂದ 32 ವಿದ್ಯಾರ್ಥಿಗಳು ಹಾಗೂ ಇಂಗ್ಲಿಷ್ ಮಾಧ್ಯಮದಿಂದ 55 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಫಲಿತಾಂಶದಲ್ಲಿ 18 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 32 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 18 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ತೇರ್ಗಡೆಯಾಗಿದ್ದು, ಉಳಿದ 15 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ಕುರಿತು ಲಯನ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಜಿ ಚಂದ್ರಪ್ಪ, ಆಡಳಿತಾಧಿಕಾರಿ ಚಂದ್ರೇಗೌಡ ಪೊಲೀಸ್ ಪಾಟೀಲ್ ಹಾಗೂ ಮುಖ್ಯ ಗುರುಗಳಾದ ಜಗನ್ನಾಥ ದಾಸ್ ಮಾತನಾಡಿ, ಈ ಸಾಧನೆಗೆ ಕಾರಣರಾದ ಶಿಕ್ಷಕರು, ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಮತ್ತು ಪಾಲಕರಿಗೆ ಅಭಿವಂದನೆಗಳನ್ನು ತಿಳಿಸಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ LKG UKGಲಿಂದ SSLCವರೆಗಿದ್ದಾವೆ. ಉದಯ ಮತ್ತು ಶಿಶು ವಿಹಾರದಿಂದ 10ನೇ ಕ್ಲಾಸಿನ ತನಕ ಇದ್ದಾವೆ. ಅದು ಇದರಲ್ಲೇ ನಮ್ಮಲ್ಲಿ ಟೋಟಲಿ 87 ಸ್ಟೂಡೆಂಟ್ಸ್ ಈ ಸಲ SSLC ಎಕ್ಸಾಮಿನೇಷನ್ ಕಟ್ಟಿದ್ರು. ಅದರಲ್ಲಿ ಕನ್ನಡ ಮೀಡಿಯಮ್ದಿಂದ 32 ಹುಡುಗರು, ಇಂಗ್ಲೀಷ್ ಮೀಡಿಯಮ್ದಿಂದ 55 ಹುಡುಗರು SSLC ಎಕ್ಸಾಮ್ ಕಟ್ಟಿದ್ರು. ಅದರಲ್ಲಿ ನಾವು 18 ಹುಡುಗರು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ, 36 ಹುಡುಗರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ, 18 ಹುಡುಗರು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಪಾಸ್ ಕ್ಲಾಸ್ನಲ್ಲಿ 15 ಹುಡುಗರು ಮಾತ್ರ ಇದ್ದಾರೆ. ಇವರು ಎಲ್ಲರೂ ಅಂದರೆ 100% ರಿಸಲ್ಟ್ ಆಗಿದೆ. ಈ ಡಿಸ್ಟಿಂಕ್ಷನ್ ತೊಗೊಂಡಿರ್ತಕ್ಕಂಥ ಹುಡುಗರಲ್ಲಿ UKG LKGಲಿಂದ ಹಿಡ್ಕೊಂಡು SSLCವರೆಗೂ ಇಲ್ಲೇ ಓದಿದ್ರು ಭಾಳಷ್ಟು ಜನ. ಅಂಥ ಹುಡುಗರೇ ಭಾಳ ಜನ ಇದ್ದಾರೆ. ಅದಕ್ಕೆ ನಾವು ಪ್ರತಿ ವರ್ಷ ನಮ್ಮಲ್ಲಿ 100% ರಿಸಲ್ಟ್ ಬರಲಿ ಅಂತ ನಾವು ಕಾಯ್ತಾ ಇದ್ವಿ. ಅದೇ ಥರ ನಾವು ಟೀಚರ್ಸ್ಗೂ ಒತ್ತಾಯ ಮಾಡ್ತಾಯಿದ್ವಿ ಟೀಚಿಂಗ್ ಮಾಡೋದ್ರಲ್ಲಿ. ಈ ವರ್ಷ ಸ್ವಲ್ಪ ನಮ್ಮ ಚಂದ್ರೇಗೌಡರು ಅಡ್ಮಿನಿಸ್ಟ್ರೇಟರ್ ಆಗಿದ್ದರಿಂದ ಅವರು ರೆಗ್ಯುಲರ್ ಆಗಿ ಇವ್ರನ್ನ ಕ್ಲಾಸ್ಗೆ ಕ್ಲಾಸ್ ತಗೊಳ್ತಾ ಇದ್ದಾರೋ ಇಲ್ವೋ ಅಂತ ನೋಡ್ಕೋತಾ ಅವರೇ ಎಷ್ಟೋ ಸಲ ಇವರು ಇರಲಿಲ್ಲ ಅಂತಂದರೆ ಅವರೇ ಕ್ಲಾಸ್ಗೆ ಹೋಗಿ ಎಂಗೇಜ್ ಮಾಡ್ತಾಯಿದ್ರು. ಹೀಗಾಗಿ ಟೀಚಿಂಗು ಚೆನ್ನಾಗಾಗಿತ್ತು, ಅದ್ರ ಜೊತೆಗೆ ಕೋಚಿಂಗು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ನಾವು 100% ರಿಸಲ್ಟ್ ಅಚೀವ್ ಮಾಡಲಿಕ್ಕಾಯಿತು. ಇದರಿಂದ ನನಗೆ ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಿಜವಾಗಿಯೂ ಭಾಳ ಸಂತೋಷವಾಗಿದೆ. ನಿಜವಾಗಿಯೂ ಇಟ್ ಈಸ್ ಎ ವೆರಿ ಗುಡ್ ಅಸೆಟ್ ಫಾರ್ ಅಸ್. ಇದರಿಂದ ನಮ್ಮ ಮುಂದಿನ ಒಂದು ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಬೇಕಾದ್ರೆ ನಮಗಿನ್ನೂ ಹೆಚ್ಚಿನ ಒಂದು ಶಕ್ತಿ, ಹುರುಪು, ಹುಮ್ಮಸ್ಸ ಸಿಕ್ಕುತ್ತೆ. ಅದರಿಂದ ಮತ್ತೆ ಇನ್ನೂ ನಾವು ಕೆಲವು ಜಾಸ್ತಿ ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನಾವು PUCನಲ್ಲಿ ಸಹಿತ 78% ರಿಸಲ್ಟ್ ಬಂದಿದೆ ನಮ್ಮದು. ಆರ್ಟ್ಸು, ಕಾಮರ್ಸು, ಸೈನ್ಸ್ 3 ವಿಷಯಗಳಲ್ಲಿ 78% ಇದೆ. ಅಲ್ಲಿಯೂ ಕೂಡ ನಾವು 12 ಹುಡುಗರು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಇದು ಒಂದು ಅಚೀವ್ಮೆಂಟೇ. ಯಾಕೆಂದರೆ ಈಗ ಕಿಷ್ಕಿಂದ ಐತೆ ಅಥವಾ ಸೂರ್ಯಬಾಬು ಅವ್ರದ್ದು ವಿದ್ಯಾನಿಕೇತನ ಐತೆ, ಇನ್ನೂ ಬೇಕಾದಷ್ಟು ಕಾಲೇಜಸ್ ಇದಾವೆ. ಅಲ್ಲೆಲ್ಲ 1.5 ಲಕ್ಷ 2 ಲಕ್ಷ ಫೀಸ್ ಕೊಟ್ಟು ಓದ್ತಾರೆ. ಇಲ್ಲಿ ನಾವು ಬರೀ ಕೇವಲ ಒಂದು 25,000 ರೂಪಾಯಿ ಫೀಸ್ನಲ್ಲಿ ಅವರಿಗೆ ಅಷ್ಟೆಲ್ಲ ಕೋಚ್ ಮಾಡಿ 12 ಜನ ಡಿಸ್ಟಿಂಕ್ಷನ್ ಬರೋ ರೀತಿಯಲ್ಲಿ ನಾವು ಟೀಚ್ ಮಾಡಿದ್ದೀವಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನವೂ ಇದೆ, ನಮ್ಮ ಟೀಚರ್ಸ್ ಪ್ರಯತ್ನವೂ ಇದೆ. ಅದೆಲ್ಲ ಕೂಡಿದಾಗ ಮಾತ್ರ ಇದು ಸಕ್ಸಸ್ಫುಲ್ಲಾಗಿ ನಡೀತಿದೆ ಅಂತೇಳಿ ನನಗನ್ನಿಸ್ತದೆ. ಅಲ್ಲಿಯೂ ಕೂಡ ನಾವು ಈ ಸಲ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರೆ ನಾವು ಇನ್ನೂ ಹೆಚ್ಚಿನ ತರಗತಿಗಳನ್ನು ತೆಗೆದುಕೊಂಡು ಇನ್ನೂ ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.
ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ನಡೆಯುವಂಥ ನಮ್ಮ ಪ್ರೌಢಶಾಲಾ ವಿಭಾಗದ SSLC ರಿಸಲ್ಟ್ ಇವತ್ತು ಬಂದಿದೆ. ಅದು ವಿಶೇಷ ಏನಂದರೆ ಈ ವರ್ಷ ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ 100% ರಿಸಲ್ಟ್ ಆಗಿರುವಂಥದ್ದು ನಮಗೆ ತುಂಬ ಖುಷಿ ತಂದಿದೆ. ಇಲ್ಲಿ ನಮ್ಮ ಹೆಡ್ ಮಾಸ್ಟರ್ ಆಗಿರ್ಬೋದು ಮತ್ತು ನಮ್ಮೆಲ್ಲ ಟೀಚರ್ಸು ಸತತವಾಗಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತಗೊಂಡು ಮತ್ತು ಎಕ್ಸ್ಟ್ರಾ ಕೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ರಿಸಲ್ಟ್ ತುಂಬ ಚೆನ್ನಾಗಿ ತಂದಿದ್ದಾರೆ. ನಮ್ಮಲ್ಲಿ ಪಾಸ್ ಕ್ಲಾಸ್ಗಿಂತ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ ಆಗಿರುವಂಥದ್ದೇ ಒಂದು ದೊಡ್ಡ ವಿಶೇಷ. ಹಾಗಾಗಿ ಮತ್ತು ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಡಾಕ್ಟರ್ ಚಂದ್ರಪ್ಪ ಸರ್ ಇರ್ಬೋದು ಮತ್ತು ಕಾರ್ಯದರ್ಶಿಗಳಾಗಿರುವಂಥ ಜಮನಾಥ್ ಗೌಡ ಸರ್ ಇರ್ಬೋದು, ಸತತವಾಗಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಅವರ ಸಹಾಯ ಸಹಕಾರದಿಂದ ಇಂಥದ್ದೊಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತು. ಕೃಷ್ಣ ಅಡಿಯಲ್ಲಿ ಲಯನ್ಸ್ ಪ್ರೌಢಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ನಡೀತಾ ಇದ್ದು ಈಗಾಗಲೇ 25 ವರ್ಷಗಳು ಕನ್ನಡ ಮಾಧ್ಯಮದಲ್ಲಿ ನಾವು ಪೂರೈಸಿದ್ದೇವೆ. ಹೀಗಾಗಿ ಈ ದಿನ SSLC ತರಗತಿಯ ಫಲಿತಾಂಶ ಬಂದಿದ್ದು ನಮ್ಮ ಲಯನ್ಸ್ ಇತಿಹಾಸದಲ್ಲಿಯೇ ಒಟ್ಟಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಎರಡೂ ತರಗತಿಗಳು 10ನೇ ತರಗತಿಗಳು 100%ಅನ್ನು ನಾವು ಪಡೆದಿದ್ದೇವೆ. ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲ ಸಹ ಶಿಕ್ಷಕರು ಹಾಗೂ ನಮ್ಮ ನೆಚ್ಚಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಚಂದ್ರೇಗೌಡ ಪೊಲೀಸ್ ಪಾಟೀಲ್ ಸರ್ ಅವರಿಗೂ ಹಾಗೂ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರಿಗೂ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಮನಾಥ್ ಗೌಡ ಸರ್ ಅವರಿಗೂ ಕೂಡ ನಮ್ಗೆ ಪ್ರತಿ ಮೀಟಿಂಗ್ನಲ್ಲೂ ಮತ್ತು ಕಂಡಾಗಲೂ ಕೂಡ ನೀವು ಚೆನ್ನಾಗಿ ಫಲಿತಾಂಶವನ್ನು ತಂದ್ರಿ, ಫಲಿತಾಂಶವನ್ನು ಚೆನ್ನಾಗಿ ತಂದರೆ ಅಡ್ಮಿಷನ್ಗಳು ಚೆನ್ನಾಗಾಗ್ತದೆ, ನಮ್ಮ ಡೆಡಿಕೇಶನ್ ನಿಮ್ಮ ಜೊತೆಗೇ ಇರ್ತದೆ ಅಂತಂದೇಳಿ ಅವರು ಹೇಳ್ತಾ ಇದ್ರು. ಅದರಂತೆಯೇ ಅವ್ರ ಡೆಡಿಕೇಶನ್ ಯಾವ ರೀತಿಯಾಗಿ ಮಾಡಿದ್ದಾರೋ ನಮ್ಮ ಶಿಕ್ಷಕರು ನಾವೆಲ್ಲರೂ ಕೂಡ ಡೆಡಿಕೇಶನ್ ಮಾಡಿದ್ದಕ್ಕಾಗಿ ಈ ದಿನ ನಾವು 100ರಷ್ಟು ಫಲಿತಾಂಶವನ್ನು ಪಡೆದಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಇದಕ್ಕೆ ನಿಜವಾಗ್ಲೂ ಕೂಡ ಸಹಕರಿಸಿರ್ತಕ್ಕಂತಹ ಆಡಳಿತಾಧಿಕಾರಿಗಳು ಮತ್ತು ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಎಲ್ಲರ ಪರವಾಗಿ ನಾನು ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹೀಗೆ ನಮಗೆ ಸಹಕಾರವನ್ನು ನೀಡಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾವು SSLC ಫಲಿತಾಂಶವನ್ನು ಇದೇ ರೀತಿಯಾಗಿ ನಾವು ತರ್ತೀವಿ ಅಂತಂದು ಹೇಳ್ತಾ ನನ್ನ ಮಾತುಗಳನ್ನು ಒಟ್ಟಾರೆ ಲಯನ್ಸ್ ಶಾಲೆಯ ಈ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲು ಎಂದೇ ಪರಿಗಣಿಸಲಾಗಿದೆ.